ನನಗೆ ಇನ್ನೊಂದು ಕುತೂಹಲ ಅಂದರೆ, ಈ ಬೆಂಗಳೂರಿನಲ್ಲಿ ಕೆರೆಗಳು ಅಂತ ಹೇಳಿದ್ರೆ ಅದೊಂದು ಫ್ಯಾನ್ಸಿ ಜಾಗ ಆಗಿಬಿಡಿದೆ ಇತ್ತೀಚಿನ ದಿನಗಳಲ್ಲಿ. ಹೆಚ್ಚಿನ ವಾಕಿಂಗ್ ಪಾತ್ಗೆ, ಅಫ್ಕೋರ್ಸ್ ವಾಕಿಂಗ್ ಪಾತ್ ಇರಬೇಕು, ಇಲ್ಲ ಅಂತಲ್ಲ, ವಾಕಿಂಗ್ ಪಾತ್ಗೆ ಮತ್ತು ಫ್ಯಾನ್ಸಿ ಗಿಡಗಳನ್ನು ನೆಡೋದಕ್ಕೆ ಕೊಡುವಂತಹ ಗಮನ ಕೆರೆಯಲ್ಲಿ ಹೂಳು ತೆಗೆಯೋದಕ್ಕೆ ಕೊಡೋದಿಲ್ಲ. ಇಲ್ಲಿ ಕೆರೆ ಹೂಳು ತೆಗೆಯೋದು ಅಂತಿದೆಯಲ್ಲ, ನಾವು ಆ ಹೂಳು ತೆಗೆಯೋದು ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ದೀವಿ, ಕೆರೆ ಈಗಿರೋ ಸಿಲ್ಟನ್ನು ಒಂದು JCB ಇಂದನೋ ಏನು ಮಾಡಿ ಎತ್ತೋದು ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ. ಆಡಳಿತದಲ್ಲಿ ಹೂಳು ತೆಗೆಯೋದು ಅಂದರೆ ಬೇರೆ ಅರ್ಥ ಇದೆ. 80ರ ದಶಕದ ನಂತರ ಕರ್ನಾಟಕದಲ್ಲಿ ಒಂದು ಕೆರೆಗೆ 2 ಕೋಟಿ ರೂಪಾಯಿ ಮಂಜೂರಿ ಆಯಿತು ಅಂತಂದರೆ ಹೂಳು ತೆಗೆಯೋದಕ್ಕಾಗಿ 20 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ. ಇದು ನೆನಪಿರಲಿ. ಬೋರ್ಡು ಹೂಳು ತೆಗೆಯೋದಕ್ಕೆ ಅಂತಿದೆ. ಹಾಗಾದರೆ ಉಳಿದಿದ್ದು 1 ಕೋಟಿ 80 ಲಕ್ಷ ಏನಾಗುತ್ತೆ ಅಂತ ಕೇಳ್ಬೋದು ನೀವು. ಅವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಕೆರೆಯ ಸೌಂದರ್ಯೀಕರಣ, ಪಿಚ್ಚಿಂಗು, ಮತ್ತೊಂದು ಅಂತೇಳಿ ಕಾಲುವೆ, ಮತ್ತೊಂದು ಅಂತೇಳಿ ಅದು ಖರ್ಚು ಮಾಡ್ತಾರೆ. ಹಾಗಾಗಿ ಕೆರೆ ನಿಮ್ಮ ಉದ್ದೇಶ ಏನು, ಕೆರೆ ಆಳಕ್ಕೆ ಹೂಳು ತೆಗೆದು ಹೆಚ್ಚು ನೀರು ನಿಲ್ಲುವ ಹಾಗೆ ಮಾಡಿ ಸುರಕ್ಷಿತವಾಗಿ ಹೂಳು ತೆಗೆಯೋದು, ಇಷ್ಟೇ ನಾವು ಯೋಚನೆ ಮಾಡ್ತೀವಿ. ಇವತ್ತು ಎಷ್ಟು ಹೂಳು ತೆಗೆದಿದೆಯಾ ಅಂತ ಲೆಕ್ಕ ಕೇಳಿದರೆ, ಎಷ್ಟು ಕ್ಯೂಬಿಕ್ ಮೀಟ್ರು ಅಂತ ಬಾಯಲ್ಲಿ ಹೇಳಿದ್ರೆ ಅದು ಕಡೆಗೆ ನಂಬೋದ ಸ್ಥಿತಿ ಬಂದುಬಿಡುತ್ತೆ. ಈಗ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ 10 ಲಕ್ಷ, 1 ಕೋಟಿಯಲ್ಲಿ 10 ಲಕ್ಷನೋ 15 ಲಕ್ಷ ರೂಪಾಯಿ ಮಾತ್ರ ಹೂಳು ತೆಗೆಯೋದಕ್ಕಿಟ್ಟು ಉಳಿದ ಹಣವನ್ನು ಸೌಂದರ್ಯೀಕರಣಕ್ಕೆ ಬಳಸಿಬಿಡ್ತಾರೆ. ಇದು 80ರ ದಶಕದಿಂದ ಮಾಡ್ತಾ ಇರೋ ತಪ್ಪುಗಳು.